ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಕೇರಳ ಸ್ಟೈಲಲ್ಲಿ ಲೇಯರ್ಡ್ ಪರೋಟ ಇರುತ್ತಲ್ಲ, ಅದನ್ನ ನಾನು ಮಾಡ್ತಾ ಇರೋದು. ಆದ್ರೆ ಮಾಡ್ತಾ ಇರೋದು ನೋಡಿ, ನಮ್ಮ ಈ ನೀರಾಗಿರುವ ಹಿಟ್ಟು ಅಂದ್ರೆ ನಮ್ಮ ದೋಸೆ ಹಿಟ್ಟೆಲ್ಲ ಇರುತ್ತೆ ಅಲ್ವಾ, ಅದ್ರಲ್ಲಿ ಮಾಡ್ತಾ ಇರೋದು. ಜಸ್ಟ್ 10 ನಿಮಿಷದಲ್ಲಿ ಮಾಡುವಂತಹ ಒಂದು ಪರೋಟ ರೆಸಿಪಿ ಇದು. ತುಂಬಾ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ಅಂದ್ರೆ ನಿಮ್ಗೆ ಇವಾಗ ಸುಮ್ಗೆ ಕೂತ್ಕೊಂಡಿರುವಾಗ ಪರೋಟ ತಿನ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಈ ಮೆಥಡ್ ಫಾಲೋ ಮಾಡಿ. ಅಂದ್ರೆ 10 ನಿಮಿಷದಲ್ಲಿ ಟೇಸ್ಟಿ ಆಗಿರುವಂತಹ ಲೇಯರ್ಡ್ ಪರೋಟ ರೆಡಿ ಆಗುತ್ತೆ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನೋಡಿ, ಮೊದಲು ನಾನಿಲ್ಲಿ 1 ಕಪ್ ಮೈದಾ ತಗೊಂಡಿದ್ದೀನಿ. ಅಂದ್ರೆ ನಾನಿಲ್ಲಿ 1 ಕಪ್ ಮೈದಾದಲ್ಲಿ ಮಾಡ್ತಾ ಇರೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1 ಟೀ ಸ್ಪೂನ್ ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕಪ್ ಹಾಲು ಹಾಕ್ತೀನಿ, ಆಮೇಲೆ ನೀರು ಸೇರಿಸ್ತೀನಿ. ಮೊದಲು ಅರ್ಧ ಕಪ್ ಅಂದ್ರೆ ನಾನಿದು ಕುದಿಸಿಟ್ಟಂತ ತಂದ ಹಾಲು. ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊಟ್ಟೆ ಹಾಕೊಂಡಿಲ್ಲ, ನಿಮ್ಗೆ ಬೇಕಿದ್ರೆ ಸೇರಿಸ್ಬೋದು ನೋಡಿ. ಆಮೇಲೆ ಅರ್ಧ ಕಪ್ ಹಾಲು, 1 ಕಪ್ ನೀರು ತಗೊಂಡಿದ್ದೀನಿ. ಒಮ್ಮೆಲೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮೊಟ್ಟೆ ಸೇರಿಸ್ತಿದ್ರೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು 1 ಕಪ್ ನೀರನ್ನು ಫುಲ್ ಹಾಕೊಂಡಿದ್ದೀನಿ. ಅಂದ್ರೆ 1 ಕಪ್ ನೀರು, ಅರ್ಧ ಕಪ್ ಹಾಲು, ಆಮೇಲೆ 1 ಸ್ಪೂನ್ ನಷ್ಟು ತುಪ್ಪನೂ ಹಾಕ್ಬಿಟ್ಟು ಒಂದ್ಸಲ ಗಂಟಿಲ್ಲದೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇಲ್ಲಿ ನಾನು ಮೊಟ್ಟೆ ಹಾಕಿಲ್ಲ, ನಿಮ್ಗೆ ಮೊಟ್ಟೆ ಹಾಕ್ಬಿಟ್ಟು ಮಾಡ್ಬೋದು. ಓಕೆ, ನೋಡಿ ಇವಾಗ ರೆಡಿ ಆಗಿದೆ. ನೋಡಿ, ಈ ರೀತಿ ಇರ್ಬೇಕು ನಮ್ಮ ಹಿಟ್ಟು. ಗಂಟು ಇರಬಾರ್ದು, ಗಂಟು ಕಟ್ಕೊಂಡಿರ್ಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಮೇಯ್ನ್ ಆಗಿ ನೀವು ನೋಡ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ನೋಡಿ ಈ ರೀತಿ ಇರ್ಬೇಕು. ಅಂದ್ರೆ ನಮ್ಮ ಉದ್ದಿನ ದೋಸೆ, ಇಡ್ಲಿ ಎಲ್ಲ ಮಾಡುವಾಗ ಒಂದು ಬ್ಯಾಟರಿ ಅಂದ್ರೆ ಹಿಟ್ಟು ಇರುತ್ತೆ ಅಲ್ವಾ, ಆ ರೀತಿ ಮಾಡ್ಕೋಬೇಕು. ನೋಡಿ, ಕರೆಕ್ಟ್ ನೋಡ್ಕೊಳ್ಳಿ. ಇದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು, ಇದಕ್ಕಿಂತ ಕಡಿಮೆ ಅಂದ್ರೆ ನೀರು ಆಗ್ಬಾರ್ದು, ಗಟ್ಟಿನೂ ಆಗ್ಬಾರ್ದು ಹಿಟ್ಟು. ನೋಡಿ, ಈ ರೀತಿ ಇದ್ರೆ ಕರೆಕ್ಟ್ ಸಿಗುತ್ತೆ ನಮಗೆ. ಕರೆಕ್ಟ್ ನೋಡ್ಕೊಳ್ಳಿ. ಆಮೇಲೆ ನಮ್ಗೆ ಬೇಕಾಗಿರೋದು ಈ ತರದ ಒಂದು ಕವರ್. ಯಾವ ಕವರ್ ಬೇಕಿರೋ ನಿಮ್ಗೆ ಬಳಸ್ಬಹುದು. ಅಂದ್ರೆ ಮನೆಯಲ್ಲೆಲ್ಲ ಇರುತ್ತೆ ಅಲ್ವಾ ಈ ರೀತಿದು. ಇದನ್ನ ಉಪಯೋಗಿಸುವಾಗ ಮಾತ್ರ ಚೆನ್ನಾಗಿ ತೊಳ್ದೆ ನೀವು ಉಪಯೋಗಿಸ್ಬೇಕು. ಒಣಗಿಸಿ, ತೊಳೆದು ಒಣಗಿಸಿದ ಮೇಲೆ ಉಪಯೋಗಿಸಿ. ಆಮೇಲೆ ನೋಡಿ, ಇದರ ಮೂಲೆಯಲ್ಲಿ ನಾನು ಈ ರೀತಿ ಹಿಟ್ಟು ತುಂಬಿಸ್ತಾ ಇದ್ದೀನಿ. ಇದನ್ನ ನೀರು ಹಿಟ್ಟು ಆದ ಕಾರಣ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ನೋಡಿ, ನೀರು ಹಿಟ್ಟು ಹಾಕ್ಬಿಟ್ಟು ಒಮ್ಮೆಲೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಟೈಟ್ ಮಾಡ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಇದಕ್ಕೆ ಈ ರೀತಿ ಹಾಕೊಳ್ಳಿ. ಯಾಕಂದ್ರೆ ನಾನು ಮೊದ್ಲೇ ಹೇಳಿದ್ದೇನೆ, ಇದು ನೀರು ಹಿಟ್ಟು ಆದ ಕಾರಣ ನಾವೆಲ್ಲಾದ್ರೂ ಮಾಡ್ಬಿಟ್ಟು ಅಲ್ಲೇ ಇಟ್ಬಿಟ್ರೆ ಅದು ಹಂಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋದು ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ಸೇಫ್ ಆಗಿರ್ಕೊಳ್ಳಿ. ನೋಡಿ, ಈ ರೀತಿ. ಓಕೆ, ಇಲ್ಲಾಂದ್ರೆ ನೋಡಿ, ನಮ್ ಕೇಕ್ ಎಲ್ಲ ಮಾಡುವಾಗ ಉಪಯೋಗಿಸುವಂತ ನೋಡಿ ಈ ರೀತಿಯ ಕವರ್ ಇರುತ್ತೆ. ಇದು ಬೇಕಿದ್ರೆ ಉಪಯೋಗಿಸಬಹುದು. ಪೈಪಿಂಗ್ ಬ್ಯಾಗ್, ಇದು ತುಂಬಾ ಸುಲಭ ಆಗುತ್ತೆ ಇದ್ರಲ್ಲಿ. ಆಮೇಲೆ ನೋಡಿ, ಸ್ವಲ್ಪ ತುಪ್ಪ. ನಾನಿಲ್ಲಿ ತುಪ್ಪ ಮಾತ್ರ ಉಪಯೋಗಿಸಿರೋದು. ನಿಮ್ಗೆ ಬೇಕಿದ್ರೆ ತುಪ್ಪ ಮತ್ತು ರಿಫೈನ್ಡ್ ಆಯಿಲ್ ಮಿಕ್ಸ್ ಮಾಡಿ, ಅಂದ್ರೆ ನಾವು ಪರೋಟಗೆಲ್ಲ ಆ ರೀತಿ ಉಪಯೋಗಿಸೋದು. ಆ ರೀತಿ ಬೇಕಿರೋ ನಿಮ್ಗೆ ಉಪಯೋಗಿಸಬಹುದು. ನೋಡಿ, ಚೆನ್ನಾಗಿ ಹಾಕೊಳ್ಳಿ. ಆಮೇಲೆ ನೋಡಿ, ನಾನಿದು ಪೈಪಿಂಗ್ ಬ್ಯಾಗ್ ಎಲ್ಲ ಹಾಕೊಂಡಿದ್ದೀನಿ. ಮೊದ್ಲು ಇದ್ರಲ್ಲಿ ತೋರಿಸ್ತೀನಿ, ಆಮೇಲೆ ಅದ್ರಲ್ಲೂ ತೋರಿಸ್ತೀನಿ. ನೋಡಿ, ಅದರ ತುದಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಅಂದ್ರೆ ನಮ್ಗೆ ಮಾಡೋದಿಕ್ಕೆ ತುಂಬಾ ಸುಲಭ ಆಗುತ್ತೆ, ಈ ರೀತಿ ಹಿಡ್ಕೊಳ್ಳೋದಿಕ್ಕೆ ಸುಲಭ ಆಗುತ್ತೆ. ಅದ್ರಿಂದ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಜಾಸ್ತಿ ಗ್ಯಾಪ್ ಬಿಡ್ಬೇಡಿ, ನೀಟಾಗಿ ಮಾಡ್ಕೊಳ್ಳಿ. ಅವಾಗ ನಮ್ಗೆ ಕರೆಕ್ಟ್ ಆ ಲೇಯರ್ಡ್ ಪರೋಟ ತರಾನೇ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಆಯ್ತು. ಫುಲ್ ಆಗಿ ದಪ್ಪ ದಪ್ಪ ಮಾಡ್ಕೊಳ್ಬೇಡಿ. ನೋಡಿ, ನಾನು ಯಾವ ರೀತಿ ಮಾಡಿದೀನಿ ಅದೇ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದ ಮೇಲೆ ಮೇಲ್ಗಡೆ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಕ್ರಿಸ್ಪಿ ಆಗ್ಬಾರ್ದು, ಕೂಡ್ಲೆ ಇದನ್ನ ತಿರುಗಿಸಿ ಹಾಕೊಳ್ಳಿ. ನೋಡಿ, ತಿರುಗಿಸಿ ಆಮೇಲೆ ಪುನಃ ತಿರುಗಿಸಿ, ಆ ರೀತಿ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಬೇಕು. ಒಂದೇ ಬದಿ ಚೆನ್ನಾಗಿ ಕಾಯಿಸ್ಬೇಡಿ, ಕ್ರಿಸ್ಪಿಯಾಗಿ ಅಂದ್ರೆ ಗರಿ ಗರಿಯಾಗಿ ಬರಬಾರ್ದು. ಮೇಲ್ಗಡೆನು ಸ್ವಲ್ಪ ಒಣಗಿದ್ರೆ ತುಪ್ಪ ಹಾಕೊಳ್ಳಿ. ನೋಡಿ, ನಮ್ಮ ಪರೋಟ ಇಲ್ಲಿ ರೆಡಿ ಆಗಿದೆ. ಸೂಪರ್ ಆಗಿರೋ ಸಾಫ್ಟ್ ಆಗಿರುವಂತ ಪರೋಟ. ಇದೇ ರೀತಿ ಒಂದು ಮಾಡಿದ್ರೆ ಸಾಲದು, ಪುನಃ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ಪುನಃ ಮಾಡ್ತಾ ಇದ್ದೀನಿ. ನೀಟಾಗಿ ಮಾಡ್ಕೊಳ್ಳಿ ಈ ರೀತಿ. ಅಂದ್ರೆ ನಾವು ಜಾಸ್ತಿ ದೊಡ್ಡ ತೂತು ಮಾಡಬಾರ್ದು, ಒಂದು ಮೀಡಿಯಂ ಸಣ್ಣ ತೂತುನು ಇರಬಾರ್ದು, ಒಂದು ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರ್ಬೇಕು. ಓಕೆ, ಇದೇ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ತುಪ್ಪ ಸ್ಪ್ರೆಡ್ ಮಾಡ್ಬಿಟ್ಟು 2 ಬದಿನೂ ಚೆನ್ನಾಗಿ ಕಾಯಿಸಿ. ನೋಡಿ, ಇದು ರೆಡಿ ಆಗಿದೆ. ಕರೆಕ್ಟ್ ಆಗಿ ಬಂದಿದೆ. ನೋಡಿ, ಆ ಕಲರ್ ಕೂಡ ಸಿಕ್ಕಿದೆ ನಮಗೆ ಕರೆಕ್ಟ್ ಆಗಿ, ನಮ್ಮ ಪರೋಟದ ಕಲರ್. ನೋಡಿ, ಈ ಕವರ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಅದೇ ಮೆಥಡ್. ಅದ್ರ ಸೈಡ್ ಅಲ್ಲಿ ಒಂದು ತೂತ್ ಮಾಡ್ಕೊಳ್ಳಿ. ಆಮೇಲೆ ಇದಂದ್ರೆ ಎಲ್ಲರ ಬಳಿ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡಿರೋದು. ನೋಡಿ, ನಾನು ತೂತ್ ಮಾಡಿರೋದು ಕರೆಕ್ಟ್ ಆಗಿಲ್ಲ, ಕರೆಕ್ಟ್ ನೋಡ್ಕೊಂಡು ಮಾಡ್ಕೊಳ್ಳಿ.
ಆಯ್ತಾ. ಆದ್ರೂ ಕರೆಕ್ಟ್ ಸಿಕ್ಕಿದೆ, ಅಂದ್ರೆ ನಾನು ಅದ್ರಲ್ಲೇ ಕರೆಕ್ಟ್ ಮಾಡ್ಕೊಂಡಿದ್ದೆ, ಆದ ಕಾರಣ. ನೋಡಿ ನಮ್ಮ ಪರೋಟ ಎಲ್ಲ ರೆಡಿ ಆಗಿದೆ ನೋಡಿ. ಲೇಯರ್ಡ್ ಪರೋಟ ಥಟ್ ಅಂತ ರೆಡಿ ಆಯ್ತು ನೋಡಿ. ಈ ರೀತಿ ಇರುತ್ತೆ, ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ. ಅಂದ್ರೆ ಇದು ಒಂದೊಂದಾಗಿ ತಿನ್ಬಾರ್ದು, ಒಂದು 3-4 ಒಟ್ಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ಆ ಒಂದು ಪರೋಟ ತಿನ್ನುವ ಫೀಲ್ ಬರುತ್ತೆ. ಅಂದ್ರೆ ತುಂಬಾ ತೆಳುವಾಗಿರುತ್ತೆ ಅಲ್ವಾ. ಅಂದ್ರೆ ಕರೆಕ್ಟ್ ಒಂದು 3-4 ಒಟ್ಟಿಗೆ ಸೇರಿಸ್ಬಿಟ್ಟು ವೆಜ್ ನಾನ್ ವೆಜ್ ಗ್ರೇವಿ ಜೊತೆ ಇದನ್ನ ಸರ್ವ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಬಿಸಿ ಬಿಸಿ ಸರ್ವ್ ಮಾಡ್ಬೇಕು. ಅಂದ್ರೆ ನಾವು ಯಾವುದೇ ತಿಂಡಿ ಕೂಡ ಬಿಸಿ ಬಿಸಿ ಸರ್ವ್ ಮಾಡಿದ್ರೇನೆ ನಮ್ಗೆ ಅದರ ಕರೆಕ್ಟ್ ಟೇಸ್ಟ್ ಸಿಗೋದು. ಇವಾಗ ಮಸಾಲೆ ದೋಸೆ ಎಲ್ಲ ಆರಿದ್ಮೇಲೆ ತಿಂದ್ರೆ ಚೆನ್ನಾಗಿರಲ್ಲ. ಅದೇ ರೀತಿ ಇದನ್ನ ಅದೇ ರೀತಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ನಾನಿದು 100% ಪರೋಟ ತರ, ಅಂದ್ರೆ ಲೇಯರ್ಡ್ ಪರೋಟ ಕೇರಳ ಪರೋಟ ತರ ಇದೆ ಅಂತ ಅನ್ನಲ್ಲ. ಒಂದು 85% ಎಬವ್ ಇದು ಅದೇ ಟೇಸ್ಟ್ ನಮಗೆ ಸಿಗುತ್ತೆ. ಅಂದ್ರೆ ಇದು 10 ನಿಮಿಷದಲ್ಲಿ ಮಾಡುವಂತ ಪರೋಟ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿನಂತ ಫೀಡ್ಬ್ಯಾಕ್ ತಿಳಿಸಿ. ಓಕೆ, ಥ್ಯಾಂಕ್ ಯು.